ಇವತ್ತಿನ ವಿಶೇಷ ಬೀಟ್ರೂಟ್ ಹಾಗೂ ವೈಟ್ ಕಾಬೂಲ್ನಲ್ಲಿ ಮಾಡುವಂಥ ಒಂದು ಸುಲಭವಾದಂಥ ಪಲ್ಯ. ಸಾಮಾನ್ಯವಾಗಿ ಇದನ್ನ ಫಂಕ್ಷನಲ್ಲಿ ಮಾಡ್ತಾರೆ. ಇದನ್ನ ರುಚಿಯಾಗಿ ಹದವಾಗಿ ಮಾಡೋದು ಹೇಗೆ ಅಂತ ನೋಡೋಣ. ಇಲ್ಲಿ ಒಂದು ಅರ್ಧ ಕಪ್ಪಿನಷ್ಟು ಬಿಳಿ ಚೆನ್ನ, ಕಾಬೂಲ್ ಚೆನ್ನ ಅಂತ ಸಿಗುತ್ತಲ್ಲ, ಅದನ್ನು ನೆನೆಸಿಟ್ಕೊಂಡಿದೆ. ಓವರ್ನೈಟ್ ನೆನೆಸಿದ್ರೆ ಪರ್ಫೆಕ್ಟ್ ಆಗಿರುತ್ತೆ. ಈಗ ನೆನೆಸಿರೋ ಅಂಥ ಕಾಬೂಲ್ ಚೆನ್ನನ ಒಂದು ಪಾತ್ರೆಗೆ ಹಾಕಿ ಅದಕ್ಕೆ ನೀರನ್ನು ಸೇರಿಸಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಇಲ್ಲಿ 2 ಬೀಟ್ರೂಟ್ನ ಸಣ್ಣದಾಗಿ ಕಟ್ ಮಾಡಿಕೊಂಡು ಸೇರಿಸ್ಕೊಂಡಿದ್ದೀನಿ. ಈಗ ಬೀಟ್ರೂಟು ಕಾಬೂಲ್ ಚೆನ್ನನ ಕುಕ್ಕರ್ನಲ್ಲಾದರೂ ಬೇಯಿಸ್ಬೋದು, ಇಲ್ಲಾಂದರೆ ಡೈರೆಕ್ಟಾಗಿ ಈ ರೀತಿ ಪಾತ್ರೆನಲ್ಲೂ ಸಹ ಬೇಯಿಸ್ಬೋದು. ಆದರೆ ಸಾಫ್ಟಾಗಿ ಬೇಯಿಸಬೇಕು. ಇವತ್ತು ನಾನು AMC ಪಾತ್ರೆಯಲ್ಲಿ ಬೇಯಿಸ್ತಾ ಇದ್ದೀನಿ. ಈ ಕಾಳು ಮತ್ತು ಬೀಟ್ರೂಟ್ ಬೇಯೋ ಹೊತ್ತಿಗೆ ಇಲ್ಲಿ ಕೆಲವು ಗಿಡಗಳನ್ನ ನೆಟ್ಟಿದೆ, ಅದನ್ನು ಹಾಗೆ ನೋಡ್ಕೊಂಡು ಬನ್ನಿ. ಕೆಲವು ಸೊಪ್ಪುಗಳಿದೆ, ಹಾಗೆ ಹೂವಿನ ಗಿಡಗಳಿದೆ ಅಷ್ಟೇ. ಇಲ್ಲಿ ನೋಡಿದರೆ ಬೀಟ್ರೂಟು ಹಾಗೆಯೇ ಕಾಬೂಲು ಎರಡೂ ಸಹ ಪರ್ಫೆಕ್ಟಾಗಿ ಬೆಂದಿದೆ. ಕಾಬೂಲ್ ಚೆನ್ನ ಹೇಗೆ ಬೆಂದಿರಬೇಕು ಅಂದರೆ ಮುಟ್ಟಿದರೆ ಈ ರೀತಿ ಬೆಣ್ಣೆ ಥರ ಸಾಫ್ಟಾಗಿರಬೇಕು, ಆವಾಗಲೇ ಈ ಪಲ್ಯ ಮಾಡಿದಾಗ ಚೆನ್ನಾಗಿ ಬರುತ್ತೆ. ಹಾಗೆಯೇ ಬೀಟ್ರೂಟು ಸಹ ಪರ್ಫೆಕ್ಟಾಗಿ ಬೆಂದಿದೆ. ಈಗ ಅದನ್ನ ಸೈಡಿಗೆ ತೆಗೆದಿರೋಣ. ಇಲ್ಲಿ ಒಂದು ಪ್ಯಾನಿಗೆ 1 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿ, ಆ ಎಣ್ಣೆ ಒಂದು ಮಟ್ಟಿಗೆ ಬಿಸಿಯಾಗಿದೆ ಅಂದಾಗ ಸಾಸಿವೆ, ಉದ್ದಿನಬೇಳೆ, ಕಡಲೆಬೇಳೆ ಸೇರಿಸಿದ್ದೀನಿ. ಹಾಗೆಯೇ ಸ್ವಲ್ಪ ಕರಿಬೇವಿನ ಎಲೆನೂ ಸಹ ಸೇರಿಸಿದ್ದೀನಿ. 1/4 ಟೀ ಸ್ಪೂನಷ್ಟು ಇಂಗಿನ ಪುಡಿನ ಸೇರಿಸಿ ಒಗ್ಗರಣೆ ರೆಡಿಯಾಗಿದೆ ಅಂದಾಗ ಇದಕ್ಕೆ ಬೆಂದಿರೋ ಅಂಥ ಬೀಟ್ರೂಟ್ ಮಾತ್ರ ಸೇರಿಸ್ತಾ ಇದ್ದೀನಿ. ಬೀಟ್ರೂಟಿಗೆ ನಾವು ನೀರು ಹಾಕಿಲ್ದೇ ಇದ್ರೂ ಆ ಬೀಟ್ರೂಟ್ನಲ್ಲಿ ನೀರಿನಂಶ ಬಿಟ್ಕೊಂಡಿರುತ್ತೆ. ನೀರನ್ನೆಲ್ಲ ಹಾಕಬೇಡಿ, ಬರೀ ಬೆಂದಿರೋ ಅಂಥ ಬೀಟ್ರೂಟ್ ಪೀಸಸ್ನ ಹಾಕಿ ಲೈಟಾಗಿ ಬಾಡಿಸಿ ಆ ಒಗ್ಗರಣೆಗೆ ಮಿಕ್ಸ್ ಆಗಿದೆ ಅಂದಾಗ ಅದರ ಮೇಲೆ ಬೆಂದಿರೋ ಅಂಥ ಕಾಬೂಲ್ ಚೆನ್ನನ್ನು ನಾನಿಲ್ಲಿ ಹಾಕ್ತಾಯಿದ್ದೀನಿ. ಎಕ್ಸ್ಟ್ರಾ ನೀರನ್ನ ತೆಗೆದಿಟ್ಬಿಟ್ಟಿದ್ದೀನಿ. ಅದಾದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪಿನ ಪುಡಿನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಬೀಟ್ರೂಟಲ್ಲಿರುವಂಥ ಆ ಕೆಂಪು ಕಲರು ಕಾಬೂಲ್ ಚೆನ್ನಕ್ಕೂ ಸೇರಿ ಎರಡೂ ಸಹ ಒಂದೇ ಕಲರ್ ಆಗೋಗ್ಬಿಟ್ಟಿದೆ. ಆದರೆ ಬರೀ ಬೀಟ್ರೂಟ್ ಹಾಕಿ ಮಾಡೋದು ಬದಲು ಕಾಬೂಲ್ ಚೆನ್ನ ಮಿಕ್ಸ್ ಮಾಡಿದ್ರೆ ಎಕ್ಸಲೆಂಟ್ ಆಗಿರುತ್ತೆ. ಇಲ್ಲಿ ಮಿಕ್ಸಿ ಜಾರಿಗೆ 3 ಟೇಬಲ್ ಸ್ಪೂನಷ್ಟು ತೆಂಗಿನಕಾಯಿ ಪೀಸಸ್ಸು, ಹಸಿಮೆಣಸಿನ್ಕಾಯಿ, ಜೀರಿಗೆ, 2 ರಿಂದ 3 ಬೆಳ್ಳುಳ್ಳಿ ಹಾಕಿ ನೀರು ಹಾಕ್ದೇ ಈ ರೀತಿ ಪುಡಿ ಮಾಡ್ಕೊಂಡಿದ್ದೀನಿ. ಇವಾಗ ನೋಡಿದರೆ ಈ ತೆಂಗಿನಕಾಯಿ ಮಸಾಲೆ ರೆಡಿಯಾಗಿದೆ. ಇದನ್ನು ನಾವು ಬಾಡಿಸ್ಕೊಂಡಂಥ ಬೀಟ್ರೂಟು ಹಾಗೆ ವೈಟ್ ಕಾಬೂಲ್ ಚೆನ್ನ ಇದೆಯಲ್ಲ, ಅದಕ್ಕೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡೋಣ. ಪಲ್ಯ ಆಲ್ಮೋಸ್ಟ್ ಆಗೋಯಿತು. ತುಂಬಾ ಸಿಂಪಲ್ಲು. ಬೀಟ್ರೂಟು ಹಾಗೆ ವೈಟ್ ಕಾಬೂಲ್ನ ಬೇಯಿಸ್ಕೊಬಿಟ್ಟು ಆಮೇಲೆ ಈ ತೆಂಗಿನಕಾಯಿ ಮಸಾಲೆನೇ ಹಾಕಿಬಿಟ್ರೆ ಎಕ್ಸಲೆಂಟಾಗಿ ರೆಡಿಯಾಗಿ ಹೋಗ್ಬಿಡುತ್ತೆ. ಮೇಲೆ ಧಾರಾಳವಾಗಿ ಕೊತ್ತಂಬರಿ ಎಲೆನ ಹಾಕಿದರೆ ರುಚಿಯಾದಂಥ ಫಂಕ್ಷನ್ ಸ್ಟೈಲಲ್ಲಿ ಮಾಡುವಂಥ ಬೀಟ್ರೂಟ್ ವೈಟ್ ಕಾಬೂಲ್ ಪಲ್ಯ ರೆಡಿಯಾಗಿ ಹೋಗ್ಬಿಟ್ಟಿದೆ. ಇದು ಸಾಂಬಾರ್ ರೈಸು, ರಸಮ್ ರೈಸು, ಚಪಾತಿ ಜೊತೆ ಚೆನ್ನಾಗಿರುತ್ತೆ. ಎಕ್ಸಲೆಂಟ್ ಆಗಿರುತ್ತೆ. ಮಾಡೋದು ತುಂಬಾ ಸುಲಭ. ಬೀಟ್ರೂಟ್ ಇಷ್ಟ ಇಲ್ಲದಿರೋರ್ಗೂ ಇದರಲ್ಲಿ ಒಂದು ವಿಶೇಷವಾದ ರುಚಿ ಇರೋದ್ರಿಂದ ಇಷ್ಟಪಟ್ಟು ತಿಂತಾರೆ. ನಿಮಗೆಲ್ಲ ಈ ರೆಸಿಪಿ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಖಂಡಿತವಾಗ್ಲೂ ಮಾಡಿ ಹೇಗೆ ಬಂತು ಅಂತ ನನ್ನ ಕಮೆಂಟ್ ಸೆಕ್ಷನ್ ದಯವಿಟ್ಟು ತಿಳಿಸಿ. ದಯವಿಟ್ಟು ಅಡುಗೆ ಸಾಧನೆಗೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.